ನಮಸ್ಕಾರ. ನಾನು ರಮಾಕಾಂತ್ ನರಗುಂದ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ಮತ್ತು ನಿಮ್ಮ ಮುಂದುಗಡೆ. ನೋಡಿ ಸ್ವಾಮಿ, ನಾವು ಏನಿದೆ ಹೆಂಗಿದೆ ಹಾಗೆ ಹೇಳೋರು. ನಿಮ್ಮ ಮೊದಲಿನ ವೀಡಿಯೋದಲ್ಲಿ ಏನು ಹೇಳಿದೆ, ನಮ್ಮ ಎಂಟೈರ್ ಸೆಂಟ್ರಲ್ ಟೀಮ್ ನಾವೆಲ್ಲ ಡೆಲ್ಲಿಗೆ ಹೋಗಿ ಅಲ್ಲೇ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ವಿ. ಈಗ ಅಲ್ಲಿಗೆ ಹೋದ ಮೇಲೆ ಏನಾಯ್ತು ಎಂಬ ವಿಚಾರ ಬಗ್ಗೆ 4 ಮಾತುಗಳನ್ನು ನಾನು ನಿಮ್ಮ ಮುಂದುಗಡೆ ಪ್ರಸ್ತಾಪನೆ ಮಾಡ್ತೀವಿ. ಅಲ್ಲಿ ಡೆಲ್ಲಿನಲ್ಲಿ ಕ್ಯಾಂಪ್ ಮಾಡಿದ ಮೇಲೆ ನಮಗೆ ಮಿನಿಸ್ಟ್ರು ಸಿಗೋದು ತುಂಬ ಡಿಫಿಕಲ್ಟ್ ಆಯಿತು. ಹಾಗೂ ನಾವು ಬೇರೆ MP ಗಳನ್ನು ಬೇರೆ ಮಿನಿಸ್ಟ್ರುಗಳನ್ನು ಮೀಟ್ ಮಾಡಿ ಮತ್ತು EPO ಆಫೀಸ್ಗೆ ಹೋಗಿ ಕೆಲವು ಸರ್ವೆಗಳನ್ನು ಮಾಡಿದ್ವಿ. ಆವಾಗ ನಮಗೆ ಗುರುತಾಗಿ ಕಂಡು ಬಂದಂಥ ಸುದ್ದಿಗಳೇನೆಂದರೆ, ಸೀರಿಯಸ್ ಆಗಿ ಎಲ್ಲ ಕ್ಯಾಲ್ಕುಲೇಷನ್ನು EPO ಆಫೀಸಲ್ಲಿ ನಡೀತಾ ಇದೆ. ಹಾಗೂ ಈ ಎಡಿಟಿಂಗ್ ಕ್ಯಾಲ್ಕುಲೇಷನ್ ಒಂದು ಪ್ರೈವೇಟ್ ಪಾರ್ಟಿಗೆ ಅವರು ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ 31 ಡಿಸೆಂಬರ್ 9 ಈ ಕ್ಯಾಲ್ಕುಲೇಷನ್ ಎಲ್ಲ ಮುಗಿದು ಅದೇ ಫೈಲು ಸರ್ಕಾರಕ್ಕೆ ಹೋದ್ಮೇಲೆ ನಮ್ಮ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ನಮಗೆ ಬಂದ ವರದಿಗಳು. ಕನ್ಫರ್ಮ್ ಇಲ್ಲ, ನಾವು ಅಲ್ಲಿ ನೋಡಿ ಸ್ಟಡಿ ಮಾಡಿದಾಗ. ಆದರೂ ಕೂಡ ಏನೋ ಒಂದು ವಿಚಾರ. ಈಗ ನಾವು ಹಿಂದಕ್ಕೂ ಜ್ಞಾಪಕ ತೊಗೊಂಡ್ರೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದ್ರ ಬಗ್ಗೆ ನಮ್ಗೆ ಹೇಳಿದರು, 31 ಡಿಸೆಂಬರ್ ಒಳಗೆ ನಮ್ಮ ಜನರಿಗೆ ನೀವು ಮಿನಿಮಮ್ ಪೆನ್ಷನು ಒಳ್ಳೆ ಪೆನ್ಷನ್ ಮಾಡಿಕೊಡ್ಬೇಕು ಹೇಳಿದರು. ಇದು ಒಂದು. ಯಾವುದೇ ಸಂಘಟನೆಯ ವಿಚಾರ ಬಗ್ಗೆ ಬರುತ್ತಂದ್ರೆ ಸಂಘಟನೆ ಕಾರ್ಯಕ್ರಮಗಳು ಯಾವಾಗಲೂ ರೆಗ್ಯುಲರಾಗಿ ಇರಲಿಕ್ಕೆ ಬೇಕು. ಪ್ಯಾರಲಾಗಿ ಹೋಗ್ತಿರ್ಬೇಕದು ನಮ್ಮ ಕೆಲಸ ಆಗೋವರೆಗೂ. ಎಲ್ಲಿವರೆಗೂ ನಮ್ಮ ಕೆಲಸಗಳನ್ನು ಆಗಲು ಅಲ್ಲಿವರೆಗೂ ನಮ್ಮ ಮಂತ್ಲಿ ಮೀಟಿಂಗು, ಡೆಮಾನ್ಸ್ಟ್ರೇಷನು ಇವೆಲ್ಲ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿರಲಿಕ್ಕೆ ಬೇಕು. ಈಗ ಮತ್ತೆ ಬಂದಿರೋದು ಶೋಭಾ ಕರಂದಾಳಜಿ ಮೇಡಮ್ಮು ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ನಾವು ಕರ್ನಾಟಕದಿಂದನೂ ಮೆಮೊರಂಡಮ್ ಕೊಟ್ಟಿದ್ದೀವಿ, ಸೆಂಟ್ರಲಿಂದನೂ ಮೆಮೊರಂಡಮ್ ಕೊಟ್ಟಿದ್ದೀವಿ, ಹಾಗೂ ಬೆಂಗಳೂರಿಂದ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಹೋಗ್ತೀವಿ ಮೇಡಮನ್ನು ಕೇಳ್ತೀವಿ, ಮೇಡಮ್ ಏನಿದು ನೀವು 2019 ಸ್ಟೇಟ್ಮೆಂಟ್ ನೋಡಿಕೊಂಡು ನಿಮ್ಮ ಜನರಿಗೆ ಮಾಡೋದಾಗಲ್ಲ ಇದು ಅದು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟರೆ ನಮ್ಮ ಪೆನ್ಷನ್ದಾರರ ಗತಿ ಏನು? ಇದರ ಬಗ್ಗೆ ನಾವು ಮಾತಾಡಲಿಕ್ಕೆ ತಯಾರಾಗಿದ್ದೀವಿ. ಎಷ್ಟಪ್ಪ ತ್ರಾಸು ಕೊಡ್ತಾ ಇದ್ದಾರೆ ಸರ್ಕಾರದವರು, ಎಷ್ಟು ಜನರನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ನಮಗೊಂದು ಸರಿ ಅಳು ಬರುತ್ತೆ ಸರ್. ದಿವಸ ಒಬ್ಬೊಬ್ಬರ ಹೆಸರುಗಳು ಬರ್ತಾನೇ ಇರುತ್ತೆ. ನಾವು ಎದೆಗೊಂಡಬಾರದು. ನಾವು ಸೋತು ಹೋದರೆ ಮುಂದೆ ಬರೋ ಪೀಳಿಗೆ ಯಾರೂ ಇಷ್ಟು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದೇ ಧೈರ್ಯ ತಗೊಂಡು ಹೀಗೆ ನಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಆದಷ್ಟು ಬೇಗನೆ 31 ಡಿಸೆಂಬರ್ ಆದಮೇಲೆ ಮತ್ತೆ ಹೋಗ್ತೀವಿ. ನಾವು ಏನೇನು ಬೆಳವಣಿಗೆ ಆಗಿದೆ ನಮ್ಮ ಮಿನಿಸ್ಟ್ರು, ಹಾಗೂ ನಾವು ಬರೋದಕ್ಕಿಂತ ಮೊದಲು ಮಿನಿಸ್ಟ್ರ್ ಆಫೀಸ್ಗೆ ಹೋಗಿ ಲೆಟ್ರ್ ಕೊಟ್ಟು ಬಂದೀವಿ. ಏನಂತ, ನೀವು ಲೆಟ್ರ್ ಕೊಟ್ಟ ಮೇಲೆ ನಮ್ಮನ್ನು ಕರೆದಿಲ್ಲ, ಆದರೂ ಕೂಡ ನಾವು ಡೆಲ್ಲಿನಲ್ಲಿ ಬಂದು ನಿಮ್ಮ ಸಲುವಾಗಿ ವೇಟ್ ಮಾಡಿದ್ದೀವಿ. ನೀವು ಔಟ್ ಆಫ್ ಸ್ಟೇಷನ್ ಇದೆ ಅಂತ ಗೊತ್ತಾಗಿದೆ, ಆದರೂ ಈ ಲೆಟ್ರ್ ಓದಿದ ಮೇಲೆ ಆದಷ್ಟು ಬೇಗನೆ ನಮಗೆ ಕರೀರಿ. ನೋಡಿ ಸರ್, ನಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನಗಳನ್ನು ನಾವು ರಾತ್ರಿ ಹಗಲು ಮಾಡ್ತಾಯಿದ್ದೀವಿ. ನೀವು ನಮ್ಮ ಜೊತೆಗೆ ಸೇರ್ರಿ, ನಮಗೂ ಧೈರ್ಯ ಕೊಡ್ರಿ. ವಿಶ್ವಾಸವನ್ನು ಕಳೆದುಕೊಳ್ಬೇಡ್ರಿ. ಯಾವಾಗಲೂ ವಿಶ್ವಾಸ ಇಟ್ಕೊಂಡೇ ನಾವು ಕೆಲಸ ಮಾಡಿದರೆ ನಮಗೆ ಜಯ ಸಿಗುತ್ತೆ. ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ನಮ್ಮ ಜೊತೆಗಿದ್ದೀರಿ. ನಿಮ್ಮ ಧೈರ್ಯನೇ ನಮ್ಮ ಧೈರ್ಯ. ನಾವೊಬ್ಬರೇ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಹೇಳಿದ ಕಾರ್ಯಕ್ರಮಗಳು, ಮಂತ್ಲಿ ಮೀಟಿಂಗ್ಗಳು, ಮೆಮೊರಂಡಮ್ ಕೊಡೋದನ್ನು, MP ಭೇಟಿಯಾಗೋದನ್ನು ಕಂಟಿನ್ಯೂ ಮಾಡಿರಿ. ನಾವು ಕೂಡ ಇದೇ ವಾರದಲ್ಲಿ ಬೆಂಗಳೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡು ಶೋಭಾ ಕರಂದಾಳೆ ಮೇಡಮ್ಗೆ ಹೋಗಿ ಕೇಳ್ತೀವಿ, ಯಾಕೆ ಮೇಡಮ್ ಯಾಕೆ ಹೇಳಿದ್ರಿ ನೀವು, ಯಾವ ರೀತಿಯಿಂದ ಸ್ಟೇಟ್ಮೆಂಟ್ ಕೊಟ್ಟರೆ ನೀವು ಕೇಳಬೇಕು ಸರ್, ಚುನಾಯಿತ ಅವಳು. ಸೊ ಕೇಳೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಜನರು ನಾವೊಂದು ಡೇಟ್ ನಿರ್ಧಾರ ಮಾಡಿದ ಮೇಲೆ ದಯಮಾಡಿ ನಮ್ಮ ಜೊತೆ ಸೇರ್ರಿ. ನಮ್ಮ ಸಂಖ್ಯಾಬಲವನ್ನು ಶೋಭಾ ಮೇಡಮ್ಗೆ ತೋರಿಸೋಣ, ಹಾಗೂ ಮುಂದಿನ ಕಾರ್ಯಕ್ರಮಗಳನ್ನು ಪ್ಲ್ಯಾನ್ ಮಾಡೋಣ. ಮುಂದಿನ ಕಾರ್ಯಕ್ರಮಗಳಿಗೆ ನಾವು ತಯಾರಾಗಿದ್ದೀವಿ.
ಏನೇನು ಯೋಚನೆ ಮಾಡೋದು ಬೇಡ. ಇವತ್ತು ಅಥವಾ ನಾಳೆ ನಮ್ಮ ಎಲ್ಲ ನಾವು ಡೆಲ್ಲಿಯಿಂದ ಬಂದು ಮುಟ್ಟಿದ ಮೇಲೆ ಮುಂದಿನ ಕಾರ್ಯಕ್ರಮ, ಈ ಕೆಲವು ಕಾರ್ಯಕ್ರಮ ಹಮ್ಮಿಕೊಂಡು ಮತ್ತು ಎಲ್ಲ ಕಡೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡೋದು ವಿಚಾರ ಮಾಡ್ತಾ ಇದ್ದೀವಿ. ಡಿಸೆಂಬರ್ 31 ಆಗಲಿ, ಆಮೇಲೆ ಮುಂದಿನ ಕಾರ್ಯಕ್ರಮ ಏನು ಮಾಡ್ತೀವಿ ಅಂತ ಹೇಳಿ ನಿಮಗೆ ತಿಳಿಸ್ತೀವಿ. ಯಾಕಂದರೆ ನಾವು ಡೆಲ್ಲಿಗೆ ಹೋಗ್ತೀವಿ ಅಂತ ನಿಮ್ಗೆ ತಿಳಿಸಿದ್ಮೇಲೆ ನಾವು ಏನಾಯಿತು ಅಂತ ತಿಳಿಸೋದು ನಮ್ಮ ಕಾರ್ಯಕ್ರಮ ಆಗಲಿಲ್ಲ ನಮಗೆ ಈ ಸರಿ. ಅದನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ಹೇಳಬೇಕು ನಾವು. ಅದನ್ನು ಹೇಳೋಕ್ಕೆ ವಿಡಿಯೋ ಮಾಡಿದ್ದೀನಿ. ಯಾರೂ ನಿರಾಶೆ ಆಗಬೇಡ್ರಿ. ನಮ್ಮ ಕಾರ್ಯಕ್ರಮ ಮುಂದುವರಿತದ. ಆದಷ್ಟು ಬೇಗನೆ ನಾವು ನಿಮ್ಮ ಪೆನ್ಷನನ್ನು ಕೊಡಿಸೇ ತೀರ್ತೀವಿ. ಬೋಲೋ ಭಾರತ್ ಮಾತಾ ಕಿ ಜೈ.